ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಣ್ಣನ ಮದುವೆ ರಿಸೆಪ್ಷನ್ಗೆ ರೆಡಿ ಆಗೋಣ ಅಂತ. ಸೊ ನಾನು ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ನನಗೆ ಸೀಮಂತದಲ್ಲಿ ತವ್ರ ಮನೆಯಿಂದ ಕೊಡಿಸಿದ್ದು. ಸೊ ಒಂದು ವರ್ಷನೇ ಆಗೋಯಿತು. ನಾನು ಏನಂತಾರೆ, ಸೀರೆ ಏನೂ ಹಾಕ್ಕೊಳ್ತಾ ಇರಲಿಲ್ಲ. ಬಾಣ್ತಿ ಆಗಿರೋದ್ರಿಂದ ಯಾವ ಸೀರೆ ಏನೂ ಹೊಲಿಸ್ಕೊಳ್ತಾನೆ ಇರಲಿಲ್ಲ ನಾನು. ಸೊ ಹಂಗಾಗಿ ಇವಾಗ ಎಲ್ಲ ಸೀರೆಗಳೆಲ್ಲ ಏನೆಲ್ಲ ನನಗೆ ಗಿಫ್ಟಾಗಿ ಬಂದಿತ್ತು ಅದನ್ನೆಲ್ಲ ಸ್ಟಿಚ್ ಮಾಡಿಸಿ ಬ್ಲೌಸ್ನೆಲ್ಲ ಇವಾಗ ಪ್ರತಿಯೊಂದು ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮ ಕಾಲ್ ಮಾಡಿದರು ಬೇಗ ಬೇಗ ರೆಡಿಯಾಗಿ ಬನ್ನಿ ಅಂತ. ಆ್ಯಂಡ್ ಲಿಶಾಂತ್ಗೆ ಸ್ನಾನ ಮಾಡಿ ಮಲಗಿಸಿದ್ದೆ, ಮಹಿ ಸ್ನಾನಕ್ಕೆ ಅಂತ ಹೋಗಿದ್ದರು. ಸೊ ನಾನಿಲ್ಲಿ ರೆಡಿ ಆಗೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನಾನು ಮೇಕಪ್ ಮಾಡಬೇಕಾದ್ರೆ ಪ್ರತಿಯೊಂದು ಮೇಕಪ್ ಬ್ರಷ್ನು ನಾನು ಫಸ್ಟ್ಗೆ ವಾಶ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಸೊ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಮೇಕಪ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ. ಅದಕ್ಕೆ ಹಿಂದಿನ ದಿನವೇ ನಾನು ಪ್ರತಿಯೊಂದು ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಸೊ ಇವಾಗ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ನಾನು ಹೊಸ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸ್ಕಿನ್ ಮೇಲೆ ಅಂತ. ಸೊ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಅವರ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ನ ಯೂಸ್ ಮಾಡೋಣ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಅಲ್ಲ, ನಾನೇ ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು. ಸೊ ನೀವು ಕೇಳ್ತಾ ಇರ್ತೀರಲ್ವ, ನೀವು ಯಾವ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಮಾಯ್ಶ್ಚರೈಸರ್ ಕ್ರೀಮ್, ಅದ್ರ ಪ್ರೈಸ್ ಬಂದು 595. ಸೊ ಸಾರಿ, ಅದು ಸನ್ಸ್ಕ್ರೀನ್ ಲೋಷನು. ಇದು ಮಾಯ್ಶ್ಚರೈಸರ್ ಕ್ರೀಮು, ಇದರ ಪ್ರೈಸ್ ಬಂದು 599 ರೂಪಾಯಿ. ಆ್ಯಂಡ್ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಅವರ ಟೋನರ್ ತೊಗೊಂಡಿದ್ದೀನಿ. ಇದು ವಾಟರ್ ಮಿಲನ್ ಫ್ಲೇವರ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡಿದ್ಮೇಲಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ಸು. ಸೊ ನೀವೇನಾದರೂ ಟ್ರೈ ಮಾಡಬೇಕು ಅಂತ ಹೇಳಿದರೆ, ನಂತರ ಯಾರಿಗಾದ್ರೂ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಸೊ ದಟ್ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನಿಷ್ಟು ಮೂರನ್ನು ಬೈ ಮಾಡಿದ್ದಕ್ಕೆ ನನಗೆ ಫ್ರೀಯಾಗಿ ಮ್ಯಾಂಗೋ ಡಿಟನ್ ಫೇಸ್ ವಾಶ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಬಂದು 100 ರೂಪೀಸ್. ಸೊ ಇದಕ್ಕೆ ನಾನೇನು ಪೇ ಮಾಡಿಲ್ಲ. ಸೊ ಇಷ್ಟನ್ನು ನಾನು ಬೈ ಮಾಡಿದ್ದೀನಿ. ಇದನ್ನು ನಾನು ಡಾಟ್ ಆ್ಯಂಡ್ ಕಿ ಅವರ ವೆಬ್ಸೈಟಲ್ಲೇ ಬೈ ಮಾಡಿರೋದು. ಸೊ ನೀವು ಅದರಲ್ಲಿ ಬೈ ಮಾಡಿದ್ರೆ ನಿಮಗೆ ಸ್ವಲ್ಪ ಏನಂತಾರೆ ಆಫರ್ಸ್ಗೆಲ್ಲ ಸಿಗುತ್ತೆ, ನಿಮಗೆ ಡಿಸ್ಕೌಂಟ್ ಥರ. ಸೊ ಅದರಿಂದ ನಿಮಗೆ ಪ್ರೈಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನೀವು ಯಾರಾದರೂ ಬೈ ಮಾಡೋ ಹಾಗಿದ್ರೆ ಬೈ ಮಾಡಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಸೊ ಇವಾಗ ನಾನು ರೆಡಿ ಆಗೋಣ ಅಂತ ಇವಾಗ ಫಸ್ಟು ಟೋನರಿಂದ ಸ್ಟಾರ್ಟ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಈ ಒಂದು ಟೋನರ್ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೇನಾದರೂ ನಾನು ಈ ಒಂದು ಲುಕ್ ಏನು ನಾನು ರೆಡಿ ಆಗ್ತಾ ಇದ್ದೀನಿ, ಇದ್ರ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಮೇಕಪ್ ವಿಡಿಯೋ ಮಾಡಿಕೊಂಡೆ, ಬಟ್ ಆದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಏನು ಪ್ರೋಸೆಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಬೇಕಾದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ರೀತಿ ಮೇಕಪ್ ಆದೆ ಅನ್ನೋದನ್ನು ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೋನರ್ ಆದಮೇಲೆ ನಾನಿಲ್ಲಿ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಡಾಟ್ ಆ್ಯಂಡ್ ಕೀನ ಯೂಸ್ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಬ್ಲೆಂಡ್ ಆಗ್ತಾಯಿದೆ ಆ್ಯಂಡ್ ಬೇಗನೆ ಅಬ್ಸರ್ವ್ ಆಗ್ತಾಯಿತ್ತು ಸ್ಕಿನ್ಗೆ. ಅಂದರೆ ನಾವೇನಾದರೂ ಒಂದು ಕ್ರೀಮ್ನ ಅಪ್ಲೈ ಮಾಡಿದಾಗ ಒಂದು 30 to 50 ಸೆಕೆಂಡ್ಸ್ ಹಾಗೆ ಬಿಡಬೇಕಾಗುತ್ತೆ. ಅದಾದಮೇಲೆ ಸ್ಕಿನ್ಗೆ ಅದು ಫುಲ್ ಅಬ್ಸರ್ವ್ ಆದಮೇಲೆ ನಾವು ಇನ್ನೊಂದು ಕ್ರೀಮ್ನ ಯೂಸ್ ಮಾಡಬೇಕು. ನಾನು ರೆಡಿ ಆಗಬೇಕಾದ್ರೆ ಮಹಿ ಬಂದು ಈ ರೀತಿ ಫನ್ನಿಯಾಗಿ ಆಡ್ತಾಯಿದ್ರು. ಆ್ಯಂಡ್ ಅವ್ರಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಅಂತ ಹೇಳಿದ್ರೆ ನಾರ್ಮಲ್ ಸನ್ಸ್ಕ್ರೀನ್ ಮಾಯ್ಶ್ಚರೈಸರು ಇದನ್ನು ಅಪ್ಲೈ ಮಾಡೋಣ ಅಂತ. ಸೊ ಅವರು ಕೇಳ್ತಾಯಿದ್ರು ಯಾವ ರೀತಿ ಇದೆ ಇದು ಪ್ರಾಡಕ್ಟ್ಸು ಅಂತ. ಇದು ಬರೀ ಹೆಣ್ಮಕ್ಳು ಮಾತ್ರ ಯೂಸ್ ಮಾಡೋದಲ್ಲ, ಗಂಡ್ಮಕ್ಳು ಕೂಡ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನು ಯೂನಿಸೆಕ್ಸ್, ಓಕೆನಾ, ಯಾರಾದರೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ಮಹಿಗೆ ನಾನು ಬನ್ನಿ ರಿಸೆಪ್ಷನ್ಗೆ ಹೋಗಬೇಕಲ್ವ, ಸ್ವಲ್ಪ ಚೆನ್ನಾಗಿ ಕಾಣಿಸೋರಂತೆ ಅಂತ ಹೇಳಿ ಮಾಯ್ಶ್ಚರೈಸರ್ ಕ್ರೀಮ್ನ ಫಸ್ಟ್ಗೆ ಅಪ್ಲೈ ಮಾಡ್ತಾಯಿದ್ದೆ. ಸೊ ಅವರು ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಅದು ಬೇಗನೆ ಎಷ್ಟು ಚೆನ್ನಾಗಿ ಅಂದರೆ ನಾರ್ಮಲ್ ಮಾಯ್ಶ್ಚರೈಸರ್ಗಿಂತ ಇದು ತುಂಬ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗ್ತಾಯಿತ್ತು. ಆ್ಯಂಡ್ ಏನಂತಾರೆ, ಅದು ವಾಟರ್ ಥರ ಫೀಲ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಮಾಯ್ಶ್ಚರೈಸರ್ ಕ್ರೀಮು. ನನ್ನ ಕಾಂಬಿನೇಷನ್ ಸ್ಕಿನ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು.
ಆ್ಯಂಡ್ ನೆಕ್ಸ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇದು ಸ್ವಲ್ಪ ಒಬ್ಸರ್ವ್ ಆಗಲಿ, ಅದಾದಮೇಲೆ ನಾನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತೀನಿ ನಿಮಗೆ ಅಂತ ಹೇಳಿ. ಆ್ಯಂಡ್ ಗಂಡ ಹೆಂಡ್ತಿದು ಸ್ವಲ್ಪ ಮಾತುಕತೆ ಇರುತ್ತಲ್ಲ, ಹಾಗೆ ಮಾತಾಡ್ತಾ ಇದ್ವಿ. ಫ್ಯಾನ್ ಹಾಕಿರೋದ್ರಿಂದ ಅದ್ರ ಸೌಂಡ್ ಜಾಸ್ತಿ ಕೇಳಿಸುತ್ತೆ ಅಂತ ನಾನು ಮ್ಯೂಟ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವರು ಮಾಮಾ ಅರ್ತ್ ಅವರ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟು ಫಾಸ್ಟಾಗಿ ರಬ್ ಮಾಡಬಾರ್ದು, ವೈಟ್ ಕಾಸ್ಟ್ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಜಸ್ಟ್ ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡಬೇಕಷ್ಟೇ, ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಅದಕ್ಕೇ ಹೌದಾ ಅಂತ ಹೇಳಿ ಅವ್ರು ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿಯೇ ಅವರು ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಯೂಸ್ ಮಾಡ್ತಿದ್ದು ಬಾಡಿ ಲೋಷನ್ ಬಂದು ಇದು ಹಿಮಾಲಯ. ಅದು ಕ್ಲೀನಾಗಿ ಅಂದರೆ ಜಸ್ಟ್ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಿದ ತಕ್ಷಣ ಅಬ್ಸರ್ವ್ ಆಗಿಬಿಡೋದು. ಇದು ಮಾಮಾ ಅರ್ಥಂದು ಸ್ವಲ್ಪ ಏನಂತಾರೆ ಕ್ಲೀನಾಗಿ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ವೈಟ್ ಕಾಸ್ಟ್ ಥರ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿಯೇ ಅವರು ಟ್ರೈ ಮಾಡ್ತಾಯಿದ್ರು. ನೆಕ್ಸ್ಟು ನಾನು ಅವ್ರಿಗೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ತುಂಬ ಜನ ತೋರಿಸ್ತಾರೆ ಇಷ್ಟಿಷ್ಟು ಹಾಕೋಬೇಕು ಸನ್ಸ್ಕ್ರೀನ್, ಇಷ್ಟು ಹಾಕೋಬೇಕು ಸನ್ಸ್ಕ್ರೀನ್ ಅಂತ. ಸೊ ಅಷ್ಟೆಲ್ಲ ಏನೂ ಬೇಡ, ನಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೆವಿ ನಾವೇನಾದರೂ ಈ 3 ಫಿಂಗರ್ಸ್ ಅಷ್ಟು ಹಾಕೋಬೇಕು ಅಂತ ಅಂತಾರಲ್ಲ, ಅಷ್ಟೆಲ್ಲ ಹಾಕೋಬಿಟ್ರೆ ಹೆವಿ ಅನಿಸ್ಬಿಡುತ್ತೆ ಫೇಸ್ಗೆ. ನಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ಮಹಿಗೆ ನಾನು ಈ ರೀತಿ ರೆಡಿ ಮಾಡ್ತಿರೋದ್ರಿಂದ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನಮ್ಮಿಬ್ರಿಗೂ. ಯಾಕಂದರೆ ಅವರು ಆಫೀಸ್ ಅದು ಇದು ಕೆಲಸ ಅಂತ ಓಡಾಡ್ತಾ ಇರ್ತಾರೆ, ನಾನು ಮನೆ ಕೆಲಸ ಮಗು ಅಂತ ಓಡಾಡ್ತಾ ಇರ್ತೀನಿ. ಈ ರೀತಿ ನಮಗೂ ಸ್ವಲ್ಪ ಟೈಮ್ ಸಿಕ್ಕಿದಾಗ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ನನಗೆ ಅನ್ನಿಸ್ತಾ ಇತ್ತು ಮದುವೆಗಿಂತ ಮುಂಚೆ ನಾವು ಇದೇ ರೀತಿ ಅಲ್ವಾ ಇರ್ತಾ ಇದ್ದಿದ್ದು ಅಂತ. ಸೊ ಏನೋ ಒಂದು ರೀತಿ ಚೆನ್ನಾಗಿತ್ತು. ಆ್ಯಂಡ್ ಲಿಶು ಮಲಗಿರೋದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಸಿಕ್ತು, ಇಬ್ಬರು ಮಾತಾಡಿಕೊಂಡು ರೆಡಿ ಆಗ್ತಾ ಇರೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಲಿಶಾಂತ್ ಏನಾದ್ರು ಎದ್ದಿದ್ದಿದ್ರೆ ನಮ್ಗೆ ಇಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಲಿಶಾಂತ್ ಎದ್ದೇಳ್ತಾನೆ. ಸೊ ಅವಾಗ ನನಗೆ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ರೆಡಿಯಾಗೋ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಇವಾಗ ನಾನು ಆಗಲೇ ಹೇಳಿದಾಗೆ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ಮೇಕಪ್ ಮಾಡ್ಕೊಳ್ತಾ ಇದ್ದಿದ್ದು. ಬಟ್ ಆದರೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ನಿಮಗೇನಾದರೂ ಮೇಕಪ್ ವೀಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ಮೇಕಪ್ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ, ಓಕೆನಾ. ಮನೇಲಿ 2 ಮಿರರ್ ಇದೆ, ಬಟ್ ಆದರೆ ನಾನು ಇದೊಂದೇ ಮಿರರ್ನ ಯೂಸ್ ಮಾಡೋದು. ಯಾಕಂದರೆ ಇದು ಫುಲ್ ಲೆಂತ್ ಇರೋದ್ರಿಂದ ಎಲ್ಲ ಕಾಣಿಸುತ್ತೆ. ಇನ್ನೊಂದು ಮಿರರ್ ಸ್ವಲ್ಪ ಚಿಕ್ಕದಾಗಿದೆ. ಸೊ ಹಾಗಾಗಿ ಅವರು ಇಲ್ಲೇ ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೀನೋ ಅಲ್ಲೇ ಬಂದು ರೆಡಿ ಆಗ್ತಾಯಿದ್ರು. ಸೊ ನಾನು ಇನ್ನೂ ಮೇಕಪ್ ಮಾಡ್ಕೊಳ್ತಾನೆ ಇದ್ದೆ, ಅವರಿಗೆ ರೆಡಿ ಮಾಡ್ತಾ ಇದ್ನಲ್ಲ. ಅವರು ಫಾಸ್ಟಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಅಂತ ಹೇಳಿ ಸೊ ಹೊರಗಡೆ ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ನಾವು ಎಷ್ಟೊತ್ತು ನಿಂತ್ಕೊಂಡು ರೆಡಿ ಮಾಡ್ಕೊಂಡ್ರೇನು ನಿಮ್ಮದು ಟಕ ಅಂತ ಆಗಿಬಿಡುತ್ತೆ ಅಂತ. ಸೊ ಅವ್ರು ಹೇಳ್ತಾಯಿದ್ರು, ಒಂದು 5 ನಿಮಿಷದ ಕೆಲಸ ನಮಗಷ್ಟೇ, ಬಟ್ಟೆ ಹಾಕೋ ತಲೆ ಬಚ್ಕೋ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ನಾನೀಗ ಅವ್ರಿಗೊಂದು ಲಿಪ್ ಬಾಮ್ ಯೂಸ್ ಮಾಡೋದಕ್ಕೆ ಅಂತ ಕೊಡ್ತಾಯಿದ್ದೀನಿ. ಇದು ಲ್ಯಾಕ್ಮಿ, ನಾನು ಲಿಪ್ ಬಾಮ್ನ ಕೊಡ್ತಾ ಇರೋದು. ಸೊ ಇದು ಲ್ಯಾಕ್ಮಿ ಲಿಪ್ ಬಾಂಬು. ಇದು ಸ್ವಲ್ಪ ಸ್ಟ್ರಾಬೆರಿ ಫ್ಲೇವರ್ ಇರುತ್ತೆ, ಸ್ವಲ್ಪ ಪಿಂಕಿಶ್ ಥರ ಇರುತ್ತೆ. ಸೊ ಹಾಗಾಗಿ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಲಿಪ್ಸ್ಟಿಕ್ ಥರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ. ವ್ಯಾಸ್ಲಿನ್ ಅದು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಈ ಒಂದು ಲಿಪ್ ಬಾಮ್ನ ಅವ್ರಿಗೆ ಕೊಟ್ಟೆ. ಆ್ಯಂಡ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅಂತ. ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು. ಸೊ ನಾನು ಮೇಕಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಒಂದು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಇನ್ನೂ ತಲೆ ಕೂಡ ಬಾಚ್ಕೊಂಡಿಲ್ಲ, ತಲೆ ಎಲ್ಲ ಬಾಚಿಕೊಂಡು ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ ಥಿಂಕ್ ಮಾಡ್ತಾಯಿದ್ದೆ. ಆ್ಯಂಡ್ ಯಾವುದೋ ಒಂದು ಹಾಕ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಲಿಶಾಂತ್ ಕೂಡ ಎದ್ದಿದ್ದಾನೆ, ಸ್ಯಾರಿ ಕೂಡ ವೇರ್ ಮಾಡಾಯಿತು. ಆ್ಯಂಡ್ ನಾನು ಈ ಒಂದು ಲಾಂಗ್ ಸರನ ನನಗೆ ಬರ್ಡೇಗೆ ಶ್ರುತಿ ಅಕ್ಕ ಗಿಫ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಈ ಒಂದು ಚೈನು, ಅಂದರೆ ಲಾಂಗ್ ನೆಕ್ಲೆಸ್ಸು. ನನಗದು ತುಂಬ ಇಷ್ಟ. ಒಂಥರ ನಾನು ಯಾವಾಗಲೂ ಇದನ್ನು ನಾಗವಲ್ಲಿ ಸರ ಅಂತಲೇ ಕರೆಯೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅದು ಏನಂತಾರೆ ಆ ಮಣಿ ಎಲ್ಲ ಇರುತ್ತಲ್ವ ಸ್ಟೋನ್ ವರ್ಕು, ಅದಂತೂ ಒಳ್ಳೆ ಪಳ ಅಂತ ಹೊಳಿತಾ ಇರುತ್ತೆ ಈ ಲೈಟ್ಸ್ ಮತ್ತು ಬಿಸಿಲಲ್ಲೆಲ್ಲ ನಿಂತ್ಕೊಂಡಾಗ. ಅದಕ್ಕೆ ನಾನು ಅದನ್ನು ನಾಗವಲ್ಲಿ ಸರ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಇವಾಗ ಬಳೆ ಕೂಡ ಹಾಕ್ಕೊಂಡಾಯಿತು ಮ್ಯಾಚಿಂಗ್, ಅಂದರೆ ಪರ್ಪಲ್ ಬ್ಲೌಸ್ ಇದೆಲ್ಲ. ಸೊ ಹಾಗಾಗಿ ನಾನು ಪರ್ಪಲ್ ಬಳೆಗೆ ಈ ಒಂದು ಗೋಲ್ಡ್ ಲಕ್ಷ್ಮಿದು ಏನಂತಾರೆ ಬ್ಯಾಂಗಲ್, ಸೈಡ್ ಬ್ಯಾಂಗಲ್ಲು, ಅದನ್ನು ಮಧ್ಯೆ ಹಾಕ್ಕೊಂಡು ಸೈಡು
ಈ ಪ್ಲೇನ್ ಬ್ಯಾಂಗಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇಯರಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಜಡೆನ ಎಣ್ಕೊಂಡಿದ್ದೀನಿ, ತುಂಬ ದಿನ ಆದಮೇಲೆ ಜಡೆ ಎಣ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಯಾವಾಗಲೂ ಕೂದಲು ಬಿಡ್ತಾನೆ ಇದ್ದೆ. ಸೊ ತುಂಬ ದಿನ ಆದಮೇಲೆ ಜಡೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಿಶಾಂತು ತುಂಬ ನಾನು ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ಎಲ್ಲ ಹಾಸಿಗೆ ಮೇಲೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿದೆ ಅಲ್ವಾ, ಲಿಶಾಂತ್ ಅದನ್ನೆಲ್ಲ ಎತ್ಕೊಳ್ಳೋದು ಬಿಸಾಕೋದು ಅದನ್ನೇ ಮಾಡ್ತಾ ಇದ್ದ. ನಾನು ಒಂದೊಂದೇ ಎತ್ತಿ ಮಾಡ್ಕೋದು, ಅವ್ನು ಎತ್ತಿ ಬಿಸಾಕೋದು, ಇದೇ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ಮಹಿ ಇನ್ನೂ ಬಂದಿರಲಿಲ್ಲ, ಸೊ ಲೇಟ್ ಕೂಡ ಆಗಿತ್ತು. ಇನ್ನೇನು ಹೊರಡಬೇಕಿತ್ತು, 6:30 ಆಗ್ತಾಯಿತ್ತು ಟೈಮು. ಸೊ ಲಿಶಾಂತ್ಗೂ ಕೂಡ ರೆಡಿ ಮಾಡಬೇಕು. ಅಂದರೆ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಆಗ್ತಾನೆ ಅವ್ನು ಇದ್ದಿದ್ದಲ್ವ. ಸೊ ಇನ್ನೊಂದು ಸಲ ಮತ್ತೆ ಅವನಿಗೆ ಫೇಸ್ ವಾಶ್ ಮಾಡಿಬಿಟ್ಟು, ಅಂದರೆ ನಿದ್ದೆ ಕಣ್ಣಲ್ಲಿ ಇರ್ತಾನಲ್ಲ ಅಂತ ಹೇಳಿ ಫೇಸ್ ವಾಶ್ ಮಾಡಿ ಮತ್ತೆ ಅವನಿಗೆ ರೆಡಿ ಮಾಡಬೇಕು. ಸೊ ನಾನಿಲ್ಲಿ ಸ್ಟಿಕ್ಕರ್ ಯಾವ್ದು ಹಾಕ್ಕೊಳ್ಳೋದು, ಯಾವ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಫಸ್ಟ್ಗೆ ನಾನು ಆರೆಂಜ್ ಕಲರ್ ಸ್ಟಿಕ್ಕರ್ನ ಹಾಕ್ಕೊಂಡೆ, ಬಟ್ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಲೈಟಿಂಗ್ಸ್ಗೆ ಅದು ಎದ್ದಕ್ಕೆ ಕಾಣಿಸೋದಿಲ್ಲ, ನಾವೇನು ಸ್ಟಿಕ್ಕರೇ ಹಾಕ್ಕೊಂಡಿಲ್ಲ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ನೆಕ್ಸ್ಟು ಪರ್ಪಲ್ ಸ್ಟಿಕ್ಕರ್ನ ನೋಡಿದೆ. ಸೊ ಅದು ಬರೀ ಪರ್ಪಲ್ ಆದರೆ ಅಷ್ಟಾಗಿ ಲುಕ್ ಕಾಣಿಸಲ್ಲ ಅಂತ ಅಂದ್ಕೊಂಡು ಇವಾಗ ನಾನು 2 ಸ್ಟಿಕ್ಕರ್ನು ಮ್ಯಾಚ್ ಮಾಡ್ತಾಯಿದ್ದೀನಿ. ಈ ಪರ್ಪಲ್ಲು ಇರಬೇಕು ಮತ್ತು ಆರೆಂಜು ಇರಬೇಕು ಅಂತ ಹೇಳಿ. ಸೊ ಎರಡೂ ಮಿಕ್ಸ್ ಮ್ಯಾಚ್ ಮಾಡೋ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲಿಶಾಂತ್ಗೆ ಸ್ವಲ್ಪ ಗದ್ರದೆ, ನನ್ನನ್ನೇ ನೋಡ್ತಾ ಇದ್ದಾನೆ, ನಮ್ಮಮ್ಮ ಈಗ ಅಂದ್ಬಿಟ್ಲಲ್ಲ ಅಂತ. ಅಂದರೆ ತಲಾಟೆ ಮಾಡಿದಾಗ ಎಷ್ಟೊಂದು ಸಹಿಸ್ಕೊಳಕ್ಕಾಗುತ್ತೆ, ಶೂ ಅಂತ ಅಂದರೆ ಸಾಕು. ಸೊ ಅವ್ನು ಫುಲ್ ಸೈಲೆಂಟಾಗಿ ಕುತ್ಕೊಬಿಡ್ತೇನೆ. ಸೊ ನಾನಿವಾಗ ರೆಡಿ ಆಗಾಯಿತು. ನನಗಂತೂ ಸೀರೆ ಅಂದರೆ ತುಂಬಾ ಇಷ್ಟ. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದಾದ್ರು ಫಂಕ್ಷನ್ ಇದ್ದರೆ ಸಾಕು, ನಾನು ಆದಷ್ಟು ಸೀರೆನ ಚೂಸ್ ಮಾಡ್ತೀನಿ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ. ಆ್ಯಂಡ್ ಪ್ರಿಟ್ಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸೀರೆ ವೇರ್ ಮಾಡಿದಾಗ ಅಂತ ಹೇಳಿ ನಾನು ಆದಷ್ಟು ಸೀರೆಗಳನ್ನ ಇದು ಮಾಡ್ತೀನಿ. ರಿಸೆಪ್ಷನ್ಗೆ ನಾನು ಡ್ರೆಸ್ ಹಾಕ್ಕೊಳ್ಬೇಕು ಅಂತಲೇ ಅಂದ್ಕೊಂಡೆ, ಬಟ್ ಆದರೆ ಬೇಡ ಸೀರೆ ಹಾಕ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸೀರೆನ ಚೂಸ್ ಮಾಡಿದೆ. ಇದಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು. ಅಂದರೆ ಆರೆಂಜ್ ಮತ್ತು ಏನಂತಾರೆ ಪರ್ಪಲ್ ಕಲರ್ ಏನು ಸ್ಯಾರಿ ಇದೆ ಅದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ತಿರೋ ಹಾಗೆ. ಸೊ ಲಿಶಾಂತ್ಗೂ ಕೂಡ ರೆಡಿ ಮಾಡಿಸ್ಬಿಟ್ಟು, ನಾನು ತುಂಬ ಲೇಟಾಗಿ ಹೋಗಿತ್ತು, ಅಮ್ಮ ಎಂಟ್ರೆನ್ಸಲ್ಲೇ ಸಿಕ್ಕಿದ್ರು ನನಗೆ. ಲೇಟಾಗಿದೆ ಬೇಗ ಬನ್ನಿ ಅಂತ ಹೇಳಿದ್ರಿಂದ ನಾನು ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಲಿಶಾಂತ್ನ ಕರ್ಕೊಂಡು ಡೈರೆಕ್ಟ್ ಮದುವೆ ಮನೆಗೆ ಬಂದೆ. ಅಕ್ಕ ಬಾವ ಅಪ್ಪ ಎಲ್ಲ ಬಂದಿದ್ದರು. ಆ್ಯಂಡ್ ನಮ್ಮ ಅತ್ತಿಗೆ ಅಂದರೆ ನಮ್ಮ ದೊಡ್ಡತ್ತಿಗೆಯವರು, ಇವರ ಮೈದನಿಗೆ ಈಗ ಮದುವೆ ಆಗ್ತಾ ಇರೋದು. ಸೊ ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಜೊತೆನೂ ಮಾತಾಡ್ತಾ ಇದ್ವಿ. ಆ್ಯಂಡ್ ಎಲ್ಲರ ಜೊತೆನೂ ಮಾತಾಡ್ಬೇಕಾದ್ರೆ ಏನು ಅಷ್ಟಾಗಿ ವಿಡಿಯೋ ಏನೋ ಮಾಡ್ಕೊಳ್ತಾ ಇರಲಿಲ್ಲ. ನಾನು ಕ್ಯಾಮ್ರಾ ಆಫ್ ಮಾಡಿದಾಗಲೇ ಎಲ್ಲ ತುಂಬ ಜನ ಸಿಗ್ತಾ ಇದ್ದಿದ್ದು. ಸೊ ಆದಷ್ಟು ಅಂದರೆ ಕೆಲವೊಬ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಲ್ವ, ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೂ ತೊಗೊಳ್ತಾ ಇರಲಿಲ್ಲ. ಬೇರೆಯವ್ರ ಹತ್ರ ಹೋಗಿಬಿಟ್ಟು ಆ್ಯಂಡ್ ಅಕ್ಕ ಕೊಡಿಲಿ ನಾನು ವೀಡಿಯೋ ಮಾಡ್ತೀನಿ, ಹೇಗೆ ಕಾಣಿಸ್ತಾ ಇದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು. ಏನು ಬಾಬಾ ಯಾವಾಗಲೂ ಬ್ಯುಸಿ, ನೀವು ಒಂದು ಫೋನ್ ಮಾಡಲ್ಲ. ಇವಳಂತೂ ನಾನೇ ಫೋನ್ ಮಾಡ್ಬೇಕು ಇವಳಿಗೆ. ಅವರು ಬಂದಿದ್ರು. ಲಿಶಾಂತ್ನ ನೀವು ನೋಡ್ತಾ ಇರ್ಬೋದು. ಸೊ ಅವನಿಗೆ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದಕ್ಕೆ ಏನಂತ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ಈ ಒಂದು ಡ್ರೆಸ್ಗೆ. ಸೊ ಇದಂತೂ ತುಂಬ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಆ್ಯಂಡ್ ಅವನಿಗೆ ಫೀಡ್ ಮಾಡೋಣ ಅಂತ ಹೇಳಿ ಇಲ್ಲಿ ರೂಮ್ ಎಲ್ಲ ಇರುತ್ತಲ್ವ ಚೌಟ್ರಿಲಿ, ಸೊ ಅವನಿಗೆ ಫೀಡ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೆ. ನಾನು ಫೀಡಿಂಗ್ನ ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತಲೂ ನಿಮ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಅವ್ನಿಗೆ 1 ವರ್ಷದ ಮೇಲೆ 3.5 ತಿಂಗಳಾಗಿರೋದ್ರಿಂದ ಸದ್ಯಕ್ಕೆ ಇನ್ನೂ ಫೀಡ್ ಮಾಡ್ತಾಯಿದ್ದೀನಿ ಅವನಿಗೆ. ಅದ್ರ ಜೊತೆ ಊಟ ಕೂಡ ಮಾಡಿಸ್ತೀನಿ. ನಾವೇನು ತಿಂತೀವಿ ಅದೇ ಊಟನೇ ಅವನಿಗೂ ಮಾಡಿಸ್ತೀನಿ. ಮದುವೆ ಮನೇಲಿ ಊಟ ಮಾಡಿಸ್ತೀವಲ್ವ, ಮದುವೆ ಮನೆ ಊಟ ಅದನ್ನು ಕೂಡ ಅವನಿಗೆ ತಿನ್ನಿಸ್ತೀನಿ. ಅಂದರೆ ಆಯಿಲಿ ಫುಡ್ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಯಾಕಂದರೆ ಚಿಕ್ಕ ಪಾಪು ಅಲ್ವಾ, ಅಷ್ಟಾಗಿ ಆಯಿಲಿ ಫುಡ್ ಎಲ್ಲ ತಿನ್ನಿಸೋದಿಲ್ಲ. ಆದಷ್ಟು ನಾವು ಏನು ಊಟ ಮಾಡ್ತೀವಿ ಅದನ್ನೇ ಅವನಿಗೆ ತಿನ್ನಿಸ್ತೀನಿ. ಸೊ ಇಲ್ಲಿ ಒಬ್ಬೊಬ್ಬರು ಸಿಗ್ತಾಯಿದ್ರು, ಎಲ್ಲರಿಗೂ ಹಾಯ್ ಮಾಡಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಊಟಕ್ಕೆ ಸೊ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೆ. ಅವ್ನು ಬರೀ ಹಪ್ಪಳ ತಿಂದ ಅಷ್ಟಲ್ಲೇ ಕರ್ಕೊಂಡ್ಬಿಟ್ಟೆ ಅವನ್ನ. ಆ್ಯಂಡ್ ರಿಸೆಪ್ಷನ್ಗೆ ಅಣ್ಣ ಮತ್ತು ಅದಕ್ಕೆಲ್ಲ ನಿಂತಿದ್ರು. ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಹೊಟ್ಟೆ ಹಸಿವಾಗ್ತಾಯಿತ್ತು. ತುಂಬ ಜನ ಇದ್ದಿದ್ದರಿಂದ ನಮಗೆ ರಿಸೆಪ್ಷನ್ಗೆ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ
ಸೊ ಹಂಗಾಗಿ ಊಟ ಮಾಡ್ಕೊಂಡು ಬರೋಣ, ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತಾರೆ ಅಂತ ಹೇಳಿ ನಾವು ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೈಟ್ ಆಗಿದ್ರೂ ತುಂಬಾ ಸ್ವೆಟ್ ಆಗ್ತಾ ಇದ್ವಿ, ಅಷ್ಟು ಸೆಕೆ ಆಗ್ತಾ ಇತ್ತು. ಚೆನ್ನಾಗಿ ತೊಳಿ. ಚಿನ್ನು ಹಾಯ್ ಮಾಡೆ. ತಿರ್ಗಲ್ಲ ಅಂತ ಅಪ್ಪ ಮಗ ಅಂತೂ ಒಬ್ರಿಗೊಬ್ರು ಮುದ್ದಾಡೋದೇ ಆಗೋಗಿತ್ತು. ಸೊ ಲಿಶಾ ಅಂತ ಏನು ಗೊತ್ತಾ, ಮನೇಲಿದ್ದಾಗ ನಾನೇ ಬೇಕು ಅವನಿಗೆ. ಅವ್ರ ಅಪ್ಪ ಬಂದರೂ ಒಂದು 5 ನಿಮಿಷ ಹೋಗ್ತಾನೆ, ಅದಾದಮೇಲೆ ನೆಕ್ಸ್ಟು ನಾನೇ ಬೇಕು ಅವನಿಗೆ. ಈ ರೀತಿ ಹೊರಗಡೆ ಏನಾದರೂ ಬಂದರೆ ನನ್ನ ಹತ್ರ ಅಂತೂ ಅವ್ನು ಬರೋದೇ ಇಲ್ಲ. ಅವ್ರ ಅಪ್ಪ ಇದ್ದರೆ ಸಾಕು ಅವನಿಗೆ. ಅವ್ರ ಅಪ್ಪ ಏನಾದರೂ ಕಾಣಿಸ್ಲಿಲ್ಲ ಅಂದರೆ ಹೇಳ್ತಾ ಇರ್ತಾನೆ. ಸೊ ಇದೊಂದು ಬೆನಿಫಿಟ್ ನನಗೆ, ಅವ್ರ ಅಪ್ಪನೇ ಎತ್ಕೊಂಡು ಓಡಾಡಲಿ ಅಂತ ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಅಮ್ಮ ಅವನಿಗೆ ಅಲ್ಲಿ ಊಟ ಮಾಡಿಸ್ತಾಯಿದ್ರು. ಅಮ್ಮ ಅವ್ರದ್ದು ಊಟ ಮಾಡಿ ಮುಗ್ದಿತ್ತು, ಅಂದರೆ ಅವ್ರ ಪಂಕ್ತಿ ಬೇಗ ಊಟ ಮಾಡಿ ಅಂತ ಹೇಳಿದ್ರು. ಸೊ ನೆಕ್ಸ್ಟು ನಾವು ಕೂತಿದ್ವಿ. ಹಾಗಾಗಿ ಅಮ್ಮ ಲಿಶಾಂತ್ಗೆ ಊಟ ಮಾಡಿಸ್ತಾಯಿದ್ರು. ಬಾತ್ ಏನಾದರೂ ತಿನ್ನಿಸು ಅಂತ ಹೇಳಿ ಅಮ್ಮನಿಗೆ ಲಿಶಾಂತ್ನ ಕೊಟ್ಟು ಕಳಿಸಿದ್ದೆ. ಸೊ ಅವರೇ ಅಲ್ಲೇ ನಿಂತ್ಕೊಂಡು ಊಟ ಮಾಡಿಸ್ತಾಯಿದ್ರು. ನಾನು ಹೀಗೆ ಹೇಳ್ತಾ ಇದ್ದೆ, ಫೋನ್ ಜಾಸ್ತಿ ನೋಡಬೇಡಿ, ಈ ಕಡೆ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ, ಸೆಲ್ಫಿ ತಗೊಳ್ಳೋಣ ಅಂತ. ಸೊ ಅವರು ಅವತ್ತೇನೋ ಮಾತಾಡ್ತಾಯಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ಈಗ ನಾನು ಹೇಳಿದ್ದೆ ಅಲ್ವಾ, ಟ್ರಿಪ್ ಬಗ್ಗೆ ಮಾತಾಡ್ತಾಯಿದ್ರು. ಸೊ ಹಂಗಾಗಿ ಅವರು ಅದರಲ್ಲಿ ಸ್ವಲ್ಪ ಮುಳುಗೋಗ್ಬಿಟ್ಟಿದ್ರು. ನಮ್ಮನೆ ಮದುವೆ ಆಗಿರೋದ್ರಿಂದ ನಮಗೇನು ಅಷ್ಟಾಗಿ ಈ ಮುಜುಗರ ಅನ್ನೋದು ಆ ಥರ ಎಲ್ಲ ಏನೂ ಇರ್ತಿರ್ಲಿಲ್ಲ. ನಾವಂತ ಆರಾಮಾಗಿ ಓಡಾಡಿಕೊಂಡು ಏನಂತಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹೆಣ್ಣಿನ ಕಡೆಯವರೆಲ್ಲ ಅಂದ್ಕೊಳ್ತಾಯಿದ್ರು, ಯಾರು ಇವರು ಇಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅವರಲ್ಲ ಹುಡುಗಿರ ತಂಗಿ, ಸಾರಿ ಆ ಹುಡುಗರ ತಂಗಿನ ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನನಗೆ ಕೇಳಿಸೋದದ್ದು. ಆ್ಯಂಡ್ ಕೆಲವೊಬ್ಬರು ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ನೀವು ಯೂಟ್ಯೂಬರ್ ಅಲ್ವಾ ಅಂತ ಎಲ್ಲ ಹೇಳಿದಾಗ ಅಯ್ಯಪ್ಪ ತುಂಬ ಖುಷಿ ಆಗೋದು ನನಗೆ. ಯಾಕಂದರೆ ನಮ್ಮ ಫ್ಯಾಮಿಲಿಯವ್ರ ಮುಂದೆನೇ ನಮ್ಮನ್ನು ಈ ರೀತಿ ರೆಕಗ್ನೈಸ್ ಮಾಡಿದಾಗ ಏನೋ ಒಂಥರ ಆ ಫೀಲೇ ಬೇರೆ. ನನಗದು ತುಂಬ ಖುಷಿ ಆಯಿತು. ಆ್ಯಂಡ್ ಮದುವೆ ಮನೆ ಊಟ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ನನಗಂತೂ ತುಂಬ ಇಷ್ಟ ಮದುವೆ ಮನೆ ಊಟ. ಸೊ ತಡ ಮಾಡಿದೆ, ಊಟ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಆ್ಯಂಡ್ ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿ ತಿನ್ನಬೇಕು. ನಾನು ಆಗಲೇ ನೋಡಿದೆ ನಿಮ್ಮನ್ನ, ನಾನು ಊಟ ಮಾಡಬೇಕಾದ್ರೆ ನೋಡಿದೆ ನಿಮ್ಮನ್ನ. ಮಮ್ಮಿ ಎತ್ಕೋಯ್ತು. ಅವನು ಅಳ್ತಾ ಇದ್ದ, ಹೆಂಗೆ ಇವಳು ಅಳ್ತಿದ್ಲಲ್ಲ ಸೇಮ್ ಹಂಗೆ ಒದ್ದಾಡಕ್ಬಿಟ್ಟ, ಕೊಟ್ಟು ಕಳಿಸ್ದೆ. ಮಮ್ಮಿನೇ ತಿನ್ನಿಸ್ತಾ ಇದ್ದೆ ಪಾಪನ. ನಿಮ್ಮ ಮಗ ಅಲ್ಲ, ನನ್ನ ಮಗನ. ಹಾಯ್ ಗೊಂಬೆ, ಹಾಯ್ ಗೊಂಬೆ. ಎಲ್ಲ ಅತ್ತೆ. ಓ ಫೋನ್ ಬರ್ತೈತೆ. ಹ್ಞೂ ಇರು ತಿನ್ನು, ಚೆನ್ನಾಗಿ ನಾಚ್ಕೋಬೇಡ, ಚೆನ್ನಾಗಿ ತಿನ್ನು ಡಾರ್ಲಿಂಗ್. ನೀನು ಚೆನ್ನಾಗಿ ತಿನ್ನು, ನಾಚ್ಕೋಬೇಡ, ತಿನ್ನಬೇಕು ನೀನು ಅಷ್ಟೇ. ಹ್ಞೂ ಆಯ್ತಡ ನಿಮ್ಮದು. ಯಾರು ಎಲ್ಲ ಲಾವಣ್ಯ ಇಲ್ಲೇ ಅವಳ. ನಾನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಇಲ್ಲ ಅಯ್ಯೋ, ನಾನು ಬರ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಸಿಕ್ಕಿದ್ದು ಅಷ್ಟೇ. ಹಾಂ ಹೌದಾ? ಏನು ಇದು ಮತ್ತು ಇನ್ನೊಂದು ನಾಳೆನೂ ಪರ್ಪಲ್ಲೇ ಹಾಕೋತೀನಿ, ಈ ಕಲರ್ ಹಾಕೋತೀನಿ. ಹಾಂ ಅದು ಲುಕ್ಕ ಕಾಣಿಸ್ತೈತೆ, ಇದು ಲುಕ್ಕ ಕಾಣಿಸ್ತೈತಾ? ಯಾವ್ದು ಬಾಬಾ ಹೇಳಿ ಬಾಬಾ? ಅಯ್ಯೋ ಅವ್ರ ಕಡೆ ಸವಾಲು ಮಾಡಲ್ಲ, ನನ್ನ ಕಡೆ ಸವಾಲು ಮಾಡಲ್ಲ ಅಂತ. ಅಯ್ಯೋ ನಮ್ಮ ಭಾವ ಅಮಾಯಕ ನೋಡಿ, ಮುಖ ನೋಡಿ ನಮ್ಮ ಭಾವ ಎಷ್ಟು ಮಾಡು. ಹಾಂ ಅಲ್ಲಿ ಈಗ ಒಂದು ಪಂಕ್ತಿ ಎದೊಳ್ತಲ್ಲ, ಅದು ಸಂಪತ್ ಮಾಮೂನು ಮಾತಾಡಿಸ್ತಾ ಇತ್ತು. ಬತ್ತವ್ರು ನೋಡಿ. ಹಾಂ ಒಂದೇ ಥರ ಅಲ್ವಾ, ಅದಕ್ಕೆ. ಅಯ್ಯ ಆಂಟಿ ಬರಲಿಲ್ವಾ? ಹಂಸು ಹೊಟ್ಟೆ ತುಂಬ ಊಟ ಮಾಡು. ತಕ್ಷಣ ಅವ್ರ ಅಪ್ಪನ ಕಚ್ಕೊಂಡಿರೋದು ನೋಡು. ಹಾಂ ಇಲ್ಲಿ ಫ್ಯಾನ್ ಬರ್ತೈತಲ್ಲ, ಹಿಂಗೆ ಬನ್ನಿ, ಇಲ್ಲಿ ರೀ ನಾನಿರೋ ಬನ್ನಿ, ಕರೆಕ್ಟಾಗಿ ಬೀಸ್ತೈತೆ. ಚಿನ್ನ ಎಲ್ಲ ಹೆಂಗೆ?
ಬನ್ನಿ ಹೋಗೋಣ. ಯಾರ ಕೈಗಾರು ಫೋನ್ ಕೊಡಬೇಕಲ್ಲ. ಹೋಗಿದ್ದೀನಿ ನೋಡು, ಫ್ಯಾನ್ ಕೆಳಗಡೆ ಕೂತಿದ್ದೀರಾ. ನಾನು ನೋಡು, ನಾನೇ ಜಾಸ್ತಿ ಬೇವ್ದು ಚಿಕ್ಕುಡುಗಡೆ ನನ್ನ ಫ್ರೆಂಡ್ ಹಾಕಿದ್ರು. ಹಾಂ, ತೋರಿಸ್ದೆ. ಊಟ ಎಲ್ಲ ಆದಮೇಲೆ ಲಾಸ್ಟ್ಗೆ ನಾವು ಫ್ಯಾಮಿಲಿ ಫೋಟೋಗೆ ಅಂತ ಹೇಳಿ ಇವಾಗ ನಿಂತ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಾನು ನನ್ನ ತಮ್ಮನ ಕೈಲಿ ವಿಡಿಯೋ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ, ಅಂದರೆ ಚಿಕ್ಕಪ್ಪನ ಮಗನಿಗೆ. ಅವ್ನ ನೇಮ್ ಬಂದು ಚಿಂಟು ಅಂತ. ಸೊ ಅವನು ವಿಡಿಯೋ ಮಾಡಿಕೊಟ್ಟ. ಸೊ ಎಲ್ಲ ಫ್ಯಾಮಿಲಿಯವರೆಲ್ಲ ಹೋಗಿ ನಿಂತ್ಕೊಳ್ತಾ ಇದ್ದೀವಿ ಫೋಟೋ ತೊಗೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಹುಡುಗಿಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅಂದರೆ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಸೊ ಹಂಗಾಗಿ ತುಂಬ ಜನ ಬರ್ತಾರೆ ಮದುವೆ ಅಂತ ಹೇಳಿದ ತಕ್ಷಣ. ಅವ್ರಿಗೂ ಪಾಪ ನಿಂತು ರಿಸೆಪ್ಷನಲ್ಲಿ ಫೋಟೋಸ್ಗೆಲ್ಲ ಪೋಸ್ ಕೊಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ರು. ಆ್ಯಂಡ್ ಫೈನಲಿ ನಾವು ನಿಂತಿದ್ದೀವಿ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ. ನಮ್ಮ ಅಣ್ಣನಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾವಾಗ ನಿನ್ನ ಮದುವೆ ಊಟ ನಾನು ತಿಂತೀನಿ ಅಂತ. ನಾನು ಪ್ರೆಗ್ನೆಂಟ್ ಆದಾಗಿಂದನೂ ನಾನು ಭಾವುಕೆ ಆಗಿಬಿಟ್ಟಿತ್ತು, ಅಣ್ಣ ನಾನು ನಿನ್ನ ಮದುವೆ ಊಟ ತಿನ್ನಬೇಕು ಕಣೋ ಅಂತೆಲ್ಲ ಹೇಳ್ತಾ ಇದ್ದೆ. ಅವನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅತ್ತಿಗೆಗೆ. ಐಶುನೇ ಜಾಸ್ತಿ ಫೋರ್ಸ್ ಮಾಡ್ತಾ ಇದ್ದಿದ್ದು, ನಿನ್ನ ಮದುವೆ ಊಟ ಯಾವಾಗ ಹಾಕಿಸ್ತೀಯಾ ಅಂತ. ನೋಡು ಮದುವೆ ಆಗ್ತಾ ಇದ್ದೀನಿ, ಹೋಗ್ಲಿ ಊಟ ಮಾಡಿದ್ಯಾ ಮದುವೆ ಊಟ ಅಂತ ಕೇಳಿದ್ರು. ನನಗೆ ತುಂಬ ನಗು ಬರ್ತಾ ಇತ್ತು. ಅವ್ರು ಎಷ್ಟು ನೆನ್ಪಿಟ್ಕೊಂಡಿದ್ದಾನೆ ಇವನು ಅಂತ. ಆ್ಯಂಡ್ ನಮ್ಮ ಅತ್ತಿಗೆನೂ ಹೇಳ್ತಾಯಿದ್ರು, ಹೌದಾ ಇವ್ರು ಅಷ್ಟೆಲ್ಲ ಕೇಳ್ತಾಯಿದ್ರಾ ಅಂತ. ಸೊ ಏನೋ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಾನೇ ತುಂಬ ಫೋರ್ಸ್ ಮಾಡ್ತಾಯಿದ್ದಿದ್ದು, ಅಣ್ಣ ಯಾವಾಗ ಮದುವೆ ಆಗ್ತೀಯೋ, ಬೇಗ ಮದುವೆ ಊಟ ಹಾಕ್ಸೋ ಅಂತ ಎಲ್ಲ ಹೇಳಿ. ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ. ಸೊ ಈಗ ಮದುವೆ ಮನೆಯಿಂದ ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲಿ ಕಾಣಿಸ್ತೈತೆ, ಇಬ್ರು ಒಂದೇ ಥರ ಸೀರೆ ಹಾಕಿದ್ದೀವಿ. ಕಾಣಿಸ್ತಾ ನೋಡಿ. ಬ್ಲೌಸ್ ಮಾತ್ರ ನಂದು ಪರ್ಪಲ್, ನಮ್ಮ ಅಮ್ಮಂದು ಗ್ರೀನು. ಫೋಟೋ ತಗೊಳ್ಳೋಣ ಅಂದರೆ ಅಷ್ಟು ಬೇಗ ಬಂದ್ಬಿಡ್ತು. ಅದು ವಿಡಿಯೋದಲ್ಲಿ ಇಟ್ಕೊಳ್ತಿದ್ದೀನಿ. ಸರಿ ನೀನು. ಸೊ ಇವಾಗ ಮನೆಗೆ ಬಂದ್ವಿ. ಈಗ ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಿದೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತೈತೆ ಏನೋ ಒಂದು ರೀತಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಬೆಳಿಗ್ಗೆ ಮದುವೆ ಹೋಗಬೇಕು, ನಾಳೆ ಮುಗಿಡ್ತಾ ಇರೋದ್ರಿಂದ. ಈಗ ಸ್ವಲ್ಪ 10 ಗಂಟೆ ಟೈಮ್, ಆ್ಯಕ್ಚುಲಿ 10:20 ಆಗ್ತಾಯಿದೆ. ಸೊ ಇವಾಗ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ರೆಡಿ ಆಗೋಣ. ಈಳು ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಲೇಟ್ ಆಗೋಯಿತು. ವೀಡಿಯೋ ಮಾಡ್ಕೊಳ್ತಾ ಲೇಟ್ ಆಗೋಯಿತು. ಸೊ ಹಾಗಾಗಿ ಹಂಗೆ ಟಚ್ ಮಾಡೋಣ. ಮತ್ತೆ ಬೆಳಿಗ್ಗೆ ಸಿಗ್ತೀನಿ. ಲವ್ ಯು ಆಲ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ.